ಹಾಗೆ ಅಂದ್ರೆ ಏನಾಗುತ್ತೆ, ದ ಓವರಾಲ್ ಆರ್ಟ್ ಚೇಂಜಸ್. ಇಲ್ಲಿ ದಿವಾಬಲದಲ್ಲಿ ಸೂರ್ಯ ಗುರು ಶುಕ್ರರು ಹಗಲು ಬಲರು ಅಂತ ಹೇಳುತ್ತೆ. ದೋಷ ಉತ್ಪತ್ತಿ ಆಗುವಾಗಲೂ ಸಹಿತ ಅಷ್ಟೇ ನೀವು ಹೇಳ್ಬೇಕಾಗತ್ತೆ. ಇದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಶುಕ್ರನಿಗೆ ಸಂಬಂಧಪಟ್ಟಂತಹ ಔಷಧಿಗಳನ್ನ ತಗೊಳ್ಬೇಕು ಅಂತಂದ್ರೆ ಪರಿಹಾರ ಮಾಡ್ಬೇಕಲ್ಲ, ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಬೆಳಗ್ಗೆ ಹೊತ್ತೇ ತಗೊಳ್ಬೇಕಾಗತ್ತೆ. ಕೆಲವೊತ್ತು ರಾತ್ರಿ ಸೇವನೆ ಮಾಡೋ ಔಷಧಿಗಳಿದಾವೆ, ಬೆಳಗ್ಗೆ ಸೇವನೆ ಮಾಡೋ ಔಷಧಿಗಳಿದಾವೆ. ಇದು ನಮ್ಗೆ ಗೊತ್ತಿಲ್ಲ. ಸೊ ಅದು ಮೆಡಿಕಲ್ ಅಸ್ಟ್ರಾಲಜಿನಲ್ಲಿ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ರಾತ್ರಿ ಏನಾಗುತ್ತೆ, ಸೂರ್ಯಾಸ್ತ, ಸಾಯಂಕಾಲ, ರಾತ್ರಿ, ಮಧ್ಯರಾತ್ರಿ. ಈ ಸಾಯಂಕಾಲವನ್ನ ಎಂಡ್ ಆಫ್ ರಜಸ್ ಅಂಡ್ ಸ್ಟಾರ್ಟಿಂಗ್ ಆಫ್ ತಮಸ್. ಇದು ಡ್ಯುಯಲ್ ನೇಚರ್. ರಜಸ್ ಎಂಡ್ ಆಗಿ ಆಯ್ತಪ್ಪ ದುಡ್ದಿದ್ದು ಸಾಕು, ಇವತ್ತಿಗೆ ಬಾಗ್ಲಾಕಿ ಮನೆಗೆ ಹೋಗಿ ಮಲ್ಕೊಳ್ಳೋಣ ಅಂತ ಸಮಯ. ಸೊ ವೇರ್ ಯುವರ್ ಆಂಬಿಷನ್ ಕ್ಲೋಸಸ್ ಅಂಡ್ ಲೇಜಿನೆಸ್ ಸ್ಟಾರ್ಟ್ಸ್. ತಮಸ್ ಅಂತಂದ್ರೆ, ರೋಗದಲ್ಲಿ ತಮಸ್ ಅಂತಂದ್ರೆ ಸ್ವಲ್ಪ ಬಲವಾದದ್ದು ಅಂತ ತಿಳ್ಕೊಳ್ಬೇಕು. ಅದು ಮಲ್ಕೊಳ್ಳೋಕೆ ರೆಡಿ ಇದೆ ನಿಮ್ಮೊಳಗೆ. ಇಟ್ ವಿಲ್ ನಾಟ್ ಗೋ ಸೋ ಈಸಿಲಿ. ಸೊ ಇಟ್ ವಿಲ್ ಮೇಕ್ ಯು ಬೆಡ್ ರಿಡನ್. ತಮಸ್ಸು ಏನಾಗುತ್ತೆ, ಅಥವಾ ತಮಸ್ಸಿನಲ್ಲಿರ್ತಕ್ಕಂಥ ದೋಷಗಳು ಏನಪ್ಪಾ ಅಂತಂದ್ರೆ ಕತ್ಲಲ್ಲಿ ಇರ್ತದೆ, ನಿಮಗೆ ಗೊತ್ತೇ ಆಗುದಿಲ್ಲ. ಅಂತಂದ್ರೆ ಎರಡು ವಿಧ. ಇದರಲ್ಲಿ ಗೊತ್ತಾಗುದಿಲ್ಲ ಅಂತಂದ್ರೆ ನಿಮ್ಮೊಳಗೇನೆ ಕ್ಯಾನ್ಸರ್ ಡಿಸೀಸ್ ವೈರಸ್ ಇರುತ್ತೆ, ಬಟ್ ನಿಮಗೆ ಕ್ಯಾನ್ಸರೇ ಬರುತ್ತಿಲ್ಲ. ಅದು ಹೇಳ್ಬೋದು ತಮಸ್ಸಲ್ಲಿದೆ. ಇನ್ನೊಂದು, ಡಾಕ್ಟರ್ಗೆ ಐಡೆಂಟಿಫಿಕೇಶನ್ ಗೊತ್ತಾಗಲ್ಲ. ವಾಟ್ ಡಿಸೀಸ್ ಇಟ್ ಈಸ್ ಇನ್ ತಮಸ್ಸು. ಸೊ ಇಟ್ ಈಸ್ ಎ ಚಾಲೆಂಜ್ ಫಾರ್ ಡಾಕ್ಟರ್. And then the specialist ಗಾರು ಹೋಗ್ಬಿಟ್ಟು ಟಾಪ್ ಟು ಬಾಟಮ್ ಟು ಟಾಪ್ ಎಷ್ಟು ಸತಿ ಎಂತ ಸ್ಕ್ಯಾನಿಂಗ್ ಮಾಡಿಸಿದ್ರು ಸಹಿತ ಆಲ್ ರಿಪೋರ್ಟ್ಸ್ ಆರ್ ಓಕೆ, ಬಟ್ ಡಿಸೀಸ್ ಯಾಕೆ ಅಂತ ಕೇಳ್ಬೇಕು ನೀವು. ರಿಪೋರ್ಟ್ಸ್ ಎವ್ರಿಥಿಂಗ್ ಇಸ್ ಓಕೆ, ಡಿಸೀಸ್ ಮಾತ್ರ ಇದ್ದೇ ಇರುತ್ತೆ. ಯಾಕೆ ಅಂತಂದ್ರೆ ತಮಸ್ಸಲ್ಲಿ ಡಿಸೀಸ್ ಬಂದ್ಬಿಟ್ರೆ ಒಂದು ನಿಮ್ಮನ್ನ ಕಾಡ್ಸಿದ್ರೆ ಗೊತ್ತಾಗೋದಿಲ್ಲ. ಸೊ ಅದನ್ನ ನಾವು ತಿಳ್ಕೊಳ್ಬೇಕು. ಕಾಣಿಸುತ್ತೆ, ಗೊತ್ತಾಗುದಿಲ್ಲ. ಎಷ್ಟು ಜನ ಸಫರ್ ಮಾಡ್ತಿದ್ದಾರೆ ಇವತ್ತು, ಎಲ್ಲ ತರದ್ದು ಆಗಿದೆ. ಕಾನೆಗೆ ಬರ್ತಾರೆ ಜ್ಯೋತಿಷದಲ್ಲಿ, ಹೇಳ್ತೀವಿ ಇಲ್ಲ, ಇಟ್ ಈಸ್ ನಾಟ್ ಪಾಸಿಬಲ್ ಟು ಐಡೆಂಟಿಫೈ ವಿತ್ ದಿ ಡಾಕ್ಟರ್. ರವಿ ರಾಹು ಸಂಬಂಧ 6ನೇ ಮನೆಗೆ ಬಿತ್ತು ಅಂತಂದ್ರೆ ಅಂತವ್ರಿಗೆ MBBS ಡಾಕ್ಟರ್ಗಳ ಕೈನಲ್ಲಿ ಯಾವ ಡಿಸೀಸ್ನು ಐಡೆಂಟಿಫೈ ಮಾಡಕ್ ಆಗಲ್ಲ. ಡಾಕ್ಟರ್ಸ್ ತಪ್ಪಲ್ಲ ಅದರಲ್ಲಿ, ಬಿಕಾಸ್ ಡಾಕ್ಟರ್ಸ್ ಕಣ್ಣಿಗೆ ಅದು ಕಾಣುತ್ತಿಲ್ಲ. ಯಾಕೆಂದ್ರೆ ಇಟ್ ಈಸ್ ಇನ್ ತಮಸ್, ನಿದ್ರಾವಸ್ಥೆನಲ್ಲಿರುತ್ತೆ, ಕತ್ಲಲ್ಲಿರುತ್ತೆ, ಶಾಡೋನಲ್ಲಿರುತ್ತೆ. ಸೊ ಅದರಿಂದ ತಮಸ್ಸು, ರಜತಮ ಇದು ಪ್ರಾರಂಭಿಕ ತಮ, ಇದು ಪ್ಯೂರ್ ತಮಸ್ಸು. ರಾತ್ರಿ ಯಾಮ ಬರುತ್ತೆ. ಏನಾಗುತ್ತೆ, ಸೂರ್ಯೋದಯ 4:30ಯಿಂದ 6:30-6:30 ತನಕ ಈ ರಜಸ್ಸು ತಮಸ್ಸು ಇರುತ್ತೆ. 6:30ಯಿಂದ 9 ಗಂಟೆ ಈ ಲೆವೆಲ್ ತನಕ ತಮಸ್ಸು ಇರುತ್ತೆ. ಇದು ಸ್ವಲ್ಪ ಸ್ಟ್ರಾಂಗು. ಸೊ ಇನ್ನೊಂದು ಬರುತ್ತೆ ಮಧ್ಯರಾತ್ರಿ, ಉಚ್ಚ ತಮಸ್ಸು. ತಮಸ್ಸು ಉಚ್ಚವಾಗಿರ್ತಕ್ಕಂಥದ್ದು. ಅರ್ಧ ರಾತ್ರಿನಲ್ಲಿ ಎದ್ದು ಕುಣಿತಿರ್ತಾರೆ ನೋಡಿ, ಉಚ್ಚ ತಮಸ್ಸು. ನಿಮ್ಮ ನಿದ್ದೆ ಎಲ್ಲ ಬುದ್ಧಿಗೆಡಿಸಿ ಇದಕ್ಕೆ ತೊಂದರೆಗಳಿದೆ. ಇದು ಏನು, ಪೀಡೆ ಪಡ್ಕೊಂತು ಅಂತ ಹೇಳ್ತಾರೆ. ದೆವ್ವ ಹಿಡ್ಕೊಂತು, ಪೀಡೆ ಪಡ್ಕೊಂತು, ನಮ್ಮಲ್ಲಿ ಮಧ್ಯರಾತ್ರಿನಲ್ಲಿ ಹಿಂಗಾಯ್ತು ಹಂಗಾಯ್ತು. ನಿಜ, ಅದು ಸೈನ್ಸ್ ಇಂದ ಪ್ರೂವ್ ಮಾಡೋಕ್ಕಾಗಲ್ಲ. ಎಕ್ಸ್ಪೀರಿಯನ್ಸ್ ಮಾಡಿದವನಿಗೆ ಗೊತ್ತು ಅದರ ಅನುಭವ. ಅದೇನಾಗುತ್ತೆ, ಉಚ್ಚ ತಮಸ್ಸು ಉಚ್ಚವಾಗಿದ್ದಾಗ ಏನಾಗುತ್ತೆ, ಕ್ಷುದ್ರ ದೇವತೆಗಳು ಬರ್ತವೆ. ಕ್ಷುದ್ರ ದೇವತೆಗಳು ಬಂದು ಕಾಟ ಕೊಡ್ತಕ್ಕಂಥ ಸಮಯ ಉಚ್ಚ ತಮಸ್ಸಿನಲ್ಲಿ. ಸೊ ಎಲ್ಲವೂ ಶಾಂತವಾಗಿ ಮಲಗಿದ್ದಾಗ ಆ ಕ್ಷುದ್ರ ದೇವತೆಗಳು ಅದನ್ನ ಏನ್ ಮಾಡ್ತಾರೆ, ಈ ಕುಜ, ಶನಿ, ಚಂದ್ರ, ರಾಹು, ಕೇತು ಇವರು ಏನ್ ಮಾಡ್ತಾರೆ, ಈ ಕುಜ ಶನಿಗಳು ಪ್ರಾರಂಭಿಕ ರಜ ತಮಸ್ಸಲ್ಲಿರ್ತಾರೆ. ಕುಜ ಶನಿಗಳು, ಚಂದ್ರ ಪರ್ಫೆಕ್ಟ್ ನೈಟ್ ಇರ್ತಾನ. ಈ ರಾಹು ಕೇತುಗಳು ಉಚ್ಚ ತಮಸ್ಸಲ್ಲಿ ಕೆಲಸ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಅಮಾವಾಸ್ಯೆ ಬಂದಾಗ, ಮಧ್ಯರಾತ್ರಿ ಬಂದಾಗ, ತುಂಬಾ ಕತ್ಲಿದ್ದಾಗ ಏನಾದ್ರು ತೊಂದರೆಗಳು ಉತ್ಪತ್ತಿ ಆಗುತ್ತೆ, ದೋಷಗಳು ಉತ್ಪತ್ತಿ ಆಗುತ್ತೆ ಅಂತಂದ್ರೆ ದಿಸ್ ಇಸ್ ದಿ ರಾತ್ರಿ ಸಮಯದಲ್ಲಿ ಬರ್ತಕ್ಕಂಥದ್ದು. ಅದಕ್ಕೆ ಏನ್ ಮಾಡಿದ್ದಾರೆ, ಈ ಕುಜ, ಶನಿ, ಚಂದ್ರ, ರಾಹು, ಕೇತು ಇದನ್ನ ಕೊಡ್ತಾರೆ. ಬುಧನಿಗೆ ಸರ್ವದಾ ಬಲ, ಅವನಿಗೆ ಹಗಲೂ ಇಲ್ಲ ರಾತ್ರಿನೂ ಇಲ್ಲ. ಎಷ್ಟು ಕ್ಲೀನ್ ಆಗಿ ತಂದಿಟ್ಟಿದ್ದಾರೆ, ಬ್ಯೂಟಿ ಆಗಿ ಅಂತಂದ್ರೆ ಅಲ್ಲಿ 3 ಗ್ರಹಗಳು ಇಲ್ಲ 5 ಗ್ರಹಗಳು. ಬುಧ ಈಸ್ ಈಕ್ವಲಿ ಗುಡ್ ಇನ್ ನೈಟ್ ಆಸ್ ವೆಲ್ ಆಸ್ ದಿ ಡೇ. ಸೊ ಹಾಗಾಗಿ ಈ ಬುಧ ಹಗಲಿನಲ್ಲೂ ಕೆಲಸ ಮಾಡ್ತಾನೆ, ರಾತ್ರಿನಲ್ಲೂ ಕೆಲಸ ಮಾಡ್ತಾನೆ.
ಸೊ ಹಾಗಾಗಿ ಈ ಕಾಲವನ್ನು ನಿರ್ಣಯ ಮಾಡುವಾಗ ಒಂದು ದಿನವನ್ನ ತಗೊಳ್ತಾರೆ ಋಷಿಗಳು, ನಾನೆಲ್ಲ ತಗೊಂಡೋದು ಇದು. ಋಷಿಗಳು ಏನ್ ಮಾಡ್ತಾರೆ, ಒಂದು ದಿನವನ್ನ ತಕೊಂಡು ಅದನ್ನ 2 ಭಾಗ ಮಾಡ್ತಾರೆ. ಅದನ್ನ ಏನ್ ಮಾಡ್ತಾರೆ, ಹಗಲು ಮತ್ತೆ ರಾತ್ರಿ ಅಂತ ಮಾಡ್ತಾರೆ. ಹಗಲಿಗೆ 12 ಗಂಟೆ, ರಾತ್ರಿಗೆ 12 ಗಂಟೆ ಇರುತ್ತೆ. ಈ 12 ಗಂಟೆಗಳಲ್ಲಿ ಹೋರಗಳು ಬಂದು ಹೋಗುತ್ತೆ. ಆ ಹೋರಗಳನ್ನ ಇಂಥ ಗ್ರಹಗಳಿಗೆ ಅಂತ ಮೀಸಲಿಟ್ಟಿದ್ದಾರೆ. ನಾವು ಪ್ರಾಪರ್ ಸ್ಟಡಿ ಮಾಡದೆ ಜ್ಯೋತಿಷವನ್ನ ಏನ್ ಮಾಡಿದೀವಿ, ಎಲ್ಲದಕ್ಕೂ ಸಾಡೆ ಸಾತಿನೇ ಕಾರಣ, ಎಲ್ಲದಕ್ಕೂ ಸರ್ಪದೋಷವೇ ಕಾರಣ ಅಂತ ಹೇಳ್ತೀವಿ. ಸೊ ಹಾಗಲ್ಲ. ಸೊ ಹಾಗಾಗಿ ನಿಮ್ಗೆ ನೀವೇ ತಿಳ್ಕೊಳ್ಬೇಕು, ಈ ದೋಷಗಳ ಉತ್ಪತ್ತಿ ಆಗ್ತಕ್ಕಂಥದ್ದು ಕಾಲಗಳಲ್ಲಿ ಹಗಲು ಮತ್ತೆ ರಾತ್ರಿಯನ್ನ ತಿಳ್ಕೊಳ್ಬೇಕಾಗತ್ತೆ. ಇದಿಷ್ಟು ಕಾಲದ್ದು. ಏನಾದ್ರು ನೀವು ಯೋಚನೆ ಮಾಡ್ಬೇಕಿದ್ರಲ್ಲಿ. ನಾನು ನಿಮ್ಗೆ ಹೇಳ್ತಿರ್ತೀನಿ, ಇದು ಪರ್ಫೆಕ್ಟ್ ಅಂತ ತಿಳ್ಕೊಬಾರ್ದು ನೀವು. ನಾನು ನಿಮ್ಗೆ ಪ್ರೊಸೀಜರ್ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವು ನಾನು ಹೇಳಿದ್ದನ್ನೆಲ್ಲ ನಂಬ್ಕೊಳ್ಳಿ ಅಂತಾನು ಹೇಳಲ್ಲ. ಜಸ್ಟ್ ಐ ಆಮ್ ಗಿವಿಂಗ್ ಸಮ್ ಹಿಂಟ್ಸ್. ಚೆಕ್ ಇಟ್ ಇನ್ ಯುವರ್ ಎಕ್ಸ್ಪೀರಿಯನ್ಸ್, ಚೆಕ್ ವಿತ್ ಯುವರ್ ಓನ್ ಪ್ರಾಕ್ಟಿಕಲ್. ನಿಮ್ಮ ಒಂದು ಇದು ನೀವು ಇಸ್ರೋದವ್ರು ಎಂತ ಉಡಾವಣೆಗೆ ಒಳ್ಳೆ ಯೋಗ್ಯ ಉಪಗ್ರಹ ಮಾಡಿದ್ರು ಸಹಿತ ಅದನ್ನ ಲಾಂಚಿಂಗ್ ಮಾಡೋದಕ್ಕೆ ಒಂದು ಜಾಗ ಬೇಕೇ ಬೇಕು. ಶ್ರೀಹರಿಕೋಟಾಗೆ ಹೋಗ್ಬೇಕದು, ಎಲ್ಲೂ ಹೋಗಲ್ಲ. ನಾನು ಅಲ್ಪೂರಲ್ಲಿ ಮಾಡಿದೆ, ನಾನು ದೊಮ್ಲೂರಲ್ಲಿ ಮಾಡಿದೆ, ಇಲ್ಲೇ ಆರಿಸ್ಬೇಕು ಅಂತ ಅಲ್ಲಿ ಆರ್ಸಕ್ ಆಗಲ್ಲ. ಸೊ ಒಂದು ಟೆಸ್ಟಿಂಗ್ ಪ್ಲೇನ್ ಅಂತ ಇರುತ್ತೆ, ಅಲ್ಲೇ ಹೋಗ್ಬೇಕು. ಅದೇ ನೀವೇನ್ ಮಾಡ್ಬೇಕು, ನಾನು ಆರಿಸಿದ್ದಾಯ್ತು, ನೀವು ನಂಬಿ ಬಿಡಿ, ನಾನಂತೂ ಕಲ್ತಿದ್ದಾಯ್ತು, ನನಗೆ ಗೊತ್ತು ಇದು ಕರೆಕ್ಟ್ ಅಂತ. ನಂದನ್ನ ನೀವು ಹೇರ್ಕೊಳ್ಬಾರ್ದು. ಯಾವಾಗ ಹೇರ್ಕೊಳ್ಬೇಕು, ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್, ದೆನ್ accept ದಿ ನಾಲೆಡ್ಜ್. ಅಕ್ಸೆಪ್ಟ್ ಆಗಬೇಕು ಅಂತ ಏನ್ ಮಾಡಬೇಕು, ಯು ಪುಟ್ ಇಟ್ ಇನ್ ಯುವರ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂಡ್ ಟ್ರೈ ಟು ಅನಲೈಸ್, ದೆನ್ ಅಕ್ಸೆಪ್ಟ್. ನಾನು ಅದು ಮಾರ್ಗದರ್ಶನ ಮಾಡಕ್ ಮಾತ್ರ ಕೊಡಬಲ್ಲೆ, ಅದರಿಂದ ಬ್ಲೈಂಡ್ ಆಗಿ ಡೋಂಟ್ ಟೇಕ್ ಮೈ ಒಪಿನಿಯನ್. ನಾನು ನೋಡ್ದೆ, ಕಲಿತೆ, ಅಕ್ಸೆಪ್ಟ್ ಮಾಡಿದ್ದೀನಿ, ನನ್ನ ಪ್ರಾಕ್ಟಿಕಲಿಟಿಲಿ ಹಾಕಿದ್ದೀನಿ. ಇಟ್ ಕಮ್ಸ್ ಟ್ರೂ ಇನ್ ಮೈ ಪ್ರಾಕ್ಟಿಕಲ್ ಲ್ಯಾಬ್. ಇದು ನಿಮ್ಮ ಪ್ರಾಕ್ಟಿಕಲ್ ಲ್ಯಾಬಲ್ಲಿ ಪ್ರೂವ್ ಆಗಬೇಕು ಅಂತಂದ್ರೆ ಏನ್ ಮಾಡಬೇಕು, ಯು ಟೇಕ್ ದಿಸ್, ನಾಟ್ ದಿ ರಿಸಲ್ಟ್, ಪ್ರೊಸೀಜರ್. ಟೇಕ್ ದ ಪ್ರೊಸೀಜರ್, ಡೂ ದ ಸೇಮ್ ಪ್ರೊಸೀಜರ್, ಇಟ್ ಶುಡ್ ಕಮ್, ಯು ಆಲ್ಸೋ ವಿಲ್ ಬಿ ಸಕ್ಸೀಡೆಡ್. ಸೊ ಅದು ನನ್ನ ರಿಕ್ವೆಸ್ಟ್ ಅಷ್ಟೇ. ಯಾಕಂದ್ರೆ ಬ್ಲೈಂಡ್ ಆಗಿ ಒಪ್ಕೊಂಡು ಏನಾಗುತ್ತೆ, ಅವ್ರು ಹೇಳಿದ್ರು ಅಂತ ಹೇಳಿದ್ವಿ ಅಂತ ಹೇಳೋದು ನಮ್ಮಲ್ಲಿ ಇದೆ ಜನ ಅಷ್ಟೇ. ಬಿಕಾಸ್ ಯಾರು ಎಲ್ಲ ಏನ್ ಹೇಳ್ತಾರೆ ಸ್ಪೀಚಲ್ಲಿ ಅಂತಂದ್ರೆ, ಹಿ ಸೇಸ್ ಲೈಕ್ ದಿಸ್, ಹಿ ಸೇಸ್ ಲೈಕ್ ದಿಸ್, ಹಿ ಸೇಸ್ ಲೈಕ್ ದಿಸ್, ಹಿ ಸೇಸ್ ಲೈಕ್ ದಿಸ್, ಥ್ಯಾಂಕ್ ಯು ವೆರಿ ಮಚ್, ಮೈ ಎಂಡ್ ಆಫ್ ಸ್ಪೀಚ್, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ ಹೇಳಿದ್ಬಿಡ್ತಾರೆ. ವಾಟ್ ಐ ಸೇ ಏನು ಹೇಳಲ್ಲ. ನಾನೇನು ಹೇಳಿದೆ, Paramira says like this, Parashara says like this, Gemini says like this, and what Kashyap says, ಇದು ಬೇಕು. ಇಲ್ಲಿ ನಿಂತ್ಕೊಂಡ್ರೆ ಅದನ್ನೇ ನಾನು ನಮ್ಮ ಇವ್ರಿಗೆಲ್ಲ ಹೇಳ್ಕೊಡೋದು. ಅರ್ಥ ಸಾಮುದ್ರಿಕ ಕೀರೋ ಏನು ಹೇಳ್ದ ಬೇಕಾಗಿಲ್ಲ ನನಗೆ. ವಾಟ್ ನಾಗೇಶ್ ಬಾಬು ಇಸ್ ಟೆಲ್ಲಿಂಗ್, ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಮೀ. ಕೀರೋ ಹೇಳಿದ್ದು ಹೋಯ್ತು, ಹೋಗಿದ್ದಾಯ್ತು ಅವ್ರ ಮನೆಗೆ. ವಾಟ್ ಯು ಆರ್ ಟೆಲ್ಲಿಂಗ್, ಪ್ರೆಸೆಂಟ್ ಈಸ್ ಇಂಪಾರ್ಟೆಂಟ್, ಅಂಡ್ ದಿಸ್ ಪ್ರೆಸೆಂಟ್ ವಾಟ್ ಯು ಆರ್ ಟೆಲ್ಲಿಂಗ್ ವಿತ್ ದಟ್ ಎಕ್ಸ್ಪೀರಿಯನ್ಸ್. ಸೊ ನಾಳೆ ನೀವು ಹಾಗೆ ಹೇಳ್ಬೇಕು, ದಿಸ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೇಕು. ಡೋಂಟ್ ಸೇ ದಟ್. ಅದಕ್ಕೆ ನಾನು ಯೂಶುವಲಿ ಏನ್ ಹೇಳ್ತೀವಿ ಅಂತಂದ್ರೆ, ನಮ್ಮಲ್ಲಿ ಬರೋರೆಲ್ಲ ಏನ್ ಹೇಳ್ತೀವಿ ಅಂತಂದ್ರೆ, ಕಶ್ಯಪ್ ಅವ್ರ ಹತ್ರ ಹೋದ್ರೆ ಮುಹೂರ್ತ ಹೇಳ್ಕೊಡಲ್ಲ, ದೋಷಗಳಿಗೆ ಪರಿಹಾರ ಹೇಳ್ಕೊಡ. ನಾನು ಪರಿಹಾರನೂ ಹೇಳ್ಕೊಡಲ್ಲ ಯಾರಿಗೂ. ಐ ವಿಲ್ ಟೀಚ್ ಯು ಹೌ ಟು ಐಡೆಂಟಿಫೈ ದಿ ಡಿಸೀಸ್, ಅಂಡ್ ಪರಿಹಾರ ಇಟ್ ಶುಡ್ ಕಮ್ ಫ್ರಮ್ ಯು ಓನ್ಲಿ. ನಾನೇನೋ ಹೇಳಿದ ಪರಿಹಾರ ನೀವು ಕೊಡೋ ಪರಿಹಾರ ಸೇಮ್ ಆಗಿಲ್ಲ. ಯಾಕಂದ್ರೆ ನಾನು ಕೊಡೋ ಪರಿಹಾರ ನನ್ನ ಅನುಭವದ ಮೂಸೆ, ನೀವು ಕೊಡೋ ಪರಿಹಾರ ನಿಮ್ಮ ಅನುಭವ ಆಗಿರ್ಬೇಕು. ಅದಕ್ಕೆ ನಿಮ್ಗೆ ಐಡೆಂಟಿಫಿಕೇಶನ್ ಕಲ್ತ್ಕೊಂಡ್ರೆ ಪರಿಹಾರ ಆಟೋಮೆಟಿಕ್ ಆಗಿ ಬರುತ್ತೆ. ದಟ್ ಈಸ್ ಯುವರ್ ಯು ಆರ್ ಬೌಂಡ್ ಟು ಗೆಟ್ ಇಟ್. ಅದನ್ನ ನೀವು ಟೇಸ್ಟೇ ಮಾಡ್ತಾ ಇಲ್ಲ, ಗೊತ್ತಾಯ್ತಲ್ವಾ? ನಾನು ಮಜ್ಜಿಗೆ ಹಾಕೊಂಡು ನನ್ನ ಮಡಕೆದಲ್ಲಿ ಕಡಿತಾ ಇದ್ದೀನಿ, ಬೆಣ್ಣೆ ಬರ್ತಾ ಇದೆ, ನಾನು ಹೇಳ್ತಾ ಇದ್ದೀನಿ ಈ ಥರ ಕಡಿ ಅಂತ. ನೀವು ಡೋಂಟ್ ಟೇಕ್ ಮೈ ಬಟರ್ ಅಂಡ್ ಪುಟ್ ಇಟ್ ಇನ್ ಯುವರ್ ಪಾರ್ಟ್. ಯು ಕ್ರಶ್ ಯುವರ್ ಓನ್ ಬಟರ್ ಮಿಲ್ಕ್. ಪ್ರೊಸೀಜರ್ ಇಸ್ ಸೇಮ್. ಯು ವಿಲ್ ಆಲ್ಸೋ ಗೆಟ್ ದಿ ಬಟರ್. ಸೊ ದಟ್ ಬಟರ್ ವಿಲ್ ಟೇಸ್ಟ್. ಹಾಗೆ ನಾನು ಹೇಳ್ಕೊಡೋದು. ಸೊ ಅದಕ್ಕೆ ಆ ಕಾನ್ಸೆಪ್ಟ್ ಸಾಡೆ ಸಾತಿ ಬಂದಾಗ ಕಶ್ಯಪ್ ಅವರು ಇಷ್ಟೇ ಹೇಳಿದ್ರು ಅಂತ ಹೇಳ್ಬಿಟ್ಟು ಯು ಆಲ್ಸೋ ಡೂ ದಿ ಸೇಮ್ ಥಿಂಗ್, ತಪ್ಪು. ಸೊ ಡೋಂಟ್ ರಿಪ್ಲಿಕಾ ಎನಿ ಇದು. ಅದಕ್ಕೆ ಕೆಲವರು ನಮ್ಮಲ್ಲಿ ಜ್ಯೋತಿಷಿಗಳು ಏನು ಮಾಡಿದೆ ಅಂತಂದ್ರೆ, ಎಲ್ಲಾ ಪ್ರೋಗ್ರಾಮು ನೋಡ್ತಾರೆ. ಬೆಳಿಗ್ಗೆ 6:30 ಇಂದ 10:30 ತನಕ ಎಲ್ಲಾ ಜ್ಯೋತಿಷ್ಯ ಪ್ರೋಗ್ರಾಮು ನೋಡಿ ಅವ್ರು ಹೇಳೋ ಪರಿಹಾರನ ಪಡ್ಕೊಂಡು ಅದನ್ನ ಬಂದು ಇವ್ರ ಕ್ಲೈಂಟ್ಸ್ಗಳಿಗೆ ಓದಿರೋದು. ಇದು ಹೆಂಗಪ್ಪ ಅಂತಂದ್ರೆ, ಅಲ್ಲೆಲ್ಲೋ ಗಲೀಜಿತ್ತು ಅಂತ ನಾನು ಟ್ರ್ಯಾಕ್ಟ್ರಿಗೆ ದುಡ್ಡು ಕೊಟ್ಟು ತುಂಬಿಸ್ದೆ, ಅವನು ತಗೊಂಡು ಇನ್ನೊಬ್ಬ ಜಾಗಕ್ಕೆ ಗಲೀಜ್ ಸುರಿದ್ಬಿಟ್ಟು ಬಂದ. ಅವ್ನಿಗೆ ಎರಡೂ ಕಡೆ ದುಡ್ಡು, ಇಲ್ಲಿ ಗಲೀಜ್ ತುಂಬಿದ್ದಕ್ಕೆ ದುಡ್ಡು, ಅಲ್ಲಿ ಗಲೀಜ್ ಸುರಿದಿದ್ದಕ್ಕೆ ದುಡ್ಡು.
ಸೊ ಟ್ರ್ಯಾಕ್ಟರ್ಸ್ ಆರ್ ಡೂಯಿಂಗ್ ದ ಸೇಮ್ ಥಿಂಗ್ ಅಲ್ವಾ? ಯೋಚನೆ ಮಾಡಿ, ನಿಮ್ಮ ಮನೆ ಓಡಿಸ್ತೀರಾ, ಇಟ್ಟಿಗೆ ಚೂರು ಸುರಿಬೇಕು, ಇನ್ನೊಬ್ಬಂದಲ್ಲಿ ಹಳ್ಳ ಇರುತ್ತೆ, ಅದು ಮುಚ್ಚಬೇಕು, ಅವನಿಗೂ ವೇಸ್ಟ್ ಬೇಕು. ಇಲ್ಲಿ ತುಂಬುದಕ್ಕೂ 300 ತಗೋತಾನೆ, ಅಲ್ಲಿ ಸುರಿದಿದ್ದಕ್ಕೂ 300 ತಗೋತಾನೆ. ಒಂದೇ ಕಚಡ, 2 ದುಡ್ಡು. ದ ಸೇಮ್ ಥಿಂಗ್ ಈಸ್ ಗೋಯಿಂಗ್ ಆನ್ ಟಿವಿ ಪರಿಹಾರಸ್. ಪರಿಹಾರಸ್ ನೀವು ಯೋಚನೆ ಮಾಡಿ, ಕೊಡುತ್ತೆ. ದ ಗುರು ವಿಲ್ ಡೆಫಿನೆಟ್ಲಿ ಬ್ಲೆಸ್ ಯು ವಿತ್ ಎ ಗುಡ್ ನಾಲೆಡ್ಜ್, ಪ್ರೊವೈಡೆಡ್ ಯುವರ್ ಆಸ್ಕಿಂಗ್ ಶುಡ್ ಬಿ ಜೆನ್ಯೂನ್. ನೀವು ಕೇಳೋದು ಜೆನ್ಯೂನ್ ಆಗಿರಬೇಕು, ಪ್ಯೂರ್ ಆಗಿರಬೇಕು. ನಾನು ಅವ್ನಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಮನೋಭಾವ ನಿಮ್ಗಿರಬೇಕು. ದಟ್ ಡಿವೈನ್ ವಿಲ್ ಕಮ್ ಇನ್ ದ ಫಾರ್ಮ್ ಆಫ್ ಥಾಟ್. ಆ ಥಾಟಲ್ಲಿ ಬಂದ್ಬಿಡ್ತಾನೆ ನಿಮ್ಮಲ್ಲಿ. ದ ಗುರು ಕಮ್ಸ್ ಅಂಡ್ ಸಿಟ್ಸ್ ಇನ್ ಯುವರ್ ಬ್ರೈನ್ ಆಸ್ ಎ ಥಾಟ್. ಯು ವಿಲ್ ಸೇ ಡೂ ದಿಸ್, ಯು ವಿಲ್ ಬಿ ಸಕ್ಸೀಡೆಡ್. ಸೊ ಅದಕ್ಕೆ ನಾನು ಹೇಳಿದ್ದು, ಕಾಲಗಳನ್ನು ನಿರ್ಧಾರ ನೀವು ಜಸ್ಟ್ ಗೋ ಆನ್ ಸ್ಪ್ಲಿಟಿಂಗ್ 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 ಸ್ಪ್ಲಿಟಿಂಗ್, ದ ಎಂಡ್ ರಿಸಲ್ಟ್ ಆಟೋಮೆಟಿಕಲಿ ಕಮ್ಸ್ ಅಂಡ್ ಯು ಸಿ ದಿ ಗ್ರಹ. ಅದಾದ್ಮೇಲೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಸ್ಥಾನ. ಈ ಸ್ಥಾನಗಳನ್ನ ನೋಡ್ಕೊಳ್ಬೇಕು. ಕಾಲಗಳ ಬಗ್ಗೆ ಗೊತ್ತಾಯ್ತಲ್ವಾ? ಈ ಕಾಲಗಳ ಬಗ್ಗೆ ನೀವು ಓದಿ. ಪರಿಹಾರ ಜ್ಯೋತಿಷದಲ್ಲಿ ಇದನ್ನೆಲ್ಲ ಎಳೆ ಎಳೆಯಾಗಿ ಬರೆದಿಟ್ಟಿದೆ, ಪುಸ್ತಕಗಳಲ್ಲಿ ಎಳೆ ಎಳೆಯಾಗಿ ಬರೆದಿಟ್ಟಿದೆ. ಇದು ಈಚ್ ಚಾಪ್ಟರ್ ಹ್ಯಾಸ್ ರಿಟರ್ನ್ ವಿತ್ ಎ ಸಿಂಪಲ್ ರೀಡಿಂಗ್ ಟೆಕ್ನಾಲಜಿಲಿ ಬರ್ತಿದೆ. ಸೊ ಅದರಿಂದ ಈ ಕಾಲಕ್ಕೆ ಏನ್ ಬೇಕೋ ಹಾಕಿ ಬರಿತಾ ಇದ್ದೀವಿ. ಸಂಸ್ಕೃತ ಈಗಿಲ್ಲ. ಸಂಸ್ಕೃತದಲ್ಲಿ ಪುಸ್ತಕ ನಾನು ಬರೀಬಹುದು, ನೀವು ಓದ್ತೀರೇನೋ? ಇಲ್ಲ. ಸೊ ಹಾಗಾದ್ರೆ ಪ್ರಯೋಜನ ಏನು? ಸೊ ಆಡು ಭಾಷೆನಲ್ಲಿ ಬೇಕಾಗಿದೆ ಈಗ. ಆಡು ಭಾಷೆನಲ್ಲಿ ಏನು? ನಾನು ಮಾತಾಡೋ ಭಾಷೆನಲ್ಲಿ ನೀವು ಜ್ಞಾನ ಕಲಿಬೇಕು. ಯಾಕಂದ್ರೆ ನಾನು ಕಲ್ತಿದ್ದು ಹಂಗೇನೆ. ಸೊ ಅದರಿಂದ ಸಂಸ್ಕೃತ್ ಈಸ್ ನಾಟ್ ಎ ಕಂಪಲ್ಸರಿ ಫಾರ್ ಅನ್ ಅಸ್ಟ್ರಾಲಜರ್, ಬಟ್ ಜ್ಞಾನ ಇಸ್ ಕಂಪಲ್ಸರಿ. ಬಟ್ ನಾನು ಹಾಗಂಟು ಸಂಸ್ಕೃತ್ನೇ ನಾನು ಅಲ್ಗಳಿತಾ ಇಲ್ಲ. ಬೇಕಾದ್ರೆ ಮೋಸ್ಟ್ ಆಫ್ ದಿ ನಾಲೆಡ್ಜ್ ಆರ್ ಇನ್ ದಿ ಸಂಸ್ಕೃತ್ ಅಲ್ಲೇ ಇದೆ, ಲಿಟ್ರೇಚರ್ ಅಲ್ಲಿ ಇದೆ. ಬಿಕಾಸ್ ಇನ್ ದ ಪ್ರೀವಿಯಸ್ ಡೇಸ್, ಇನ್ ದ ಓಲ್ಡನ್ ಡೇಸ್, ಸಂಸ್ಕೃತ್ ವಾಸ್ ಇನ್ ಉಚ್ಚ ಸ್ಥಾನದಲ್ಲಿತ್ತು. ಯಾವುದು ಉಚ್ಚ ಸ್ಥಾನದಲ್ಲಿತ್ತೋ ಅದನ್ನು ವ್ಯವಹಾರ ಮಾಡಿದ್ರು. ಈಗ ಒಂದು ತಿಳ್ಕೊಳ್ಳಿ, ಸಂಸ್ಕೃತ್ ಉಚ್ಚದಲ್ಲಿದ್ದ ಕಾಲದಲ್ಲಿ ಎನಿಬಡಿ ಕ್ಯಾನ್ ರೈಟ್ ಸಮ್ ಸಂಸ್ಕೃತ್ ಶ್ಲೋಕಾಸ್ ಅಂಡ್ ದೇ ಕ್ಯಾನ್ ಆಡ್ ಟು ದಿಸ್ ಟೆಕ್ಸ್ಟ್. ಆಗಲ್ವಾ? ಎವ್ರಿಬಡಿ ನೋ ಸಂಸ್ಕೃತ್, ಅಂಡ್ ಹೌ ಡು ಯು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಎ ಪರಾಶರ ಶ್ಲೋಕ ಅಂಡ್ ಆಡೆಡ್ ಶ್ಲೋಕ? ಹೇಗೆ ನೀವು ನೀಡ್ ಎ ಡಿವೈನ್ ಪವರ್ ಟು ಐಡೆಂಟಿಫೈ ದಟ್? ಅದ್ರ ಬದಲು ನೀವು ಕಲಿತು ಅದನ್ನ ಐಡೆಂಟಿಫೈ ಮಾಡಿ ಇದು ಬರೆದಿ ಸುಳ್ಳು ಅಂತ ಹೇಳ್ಬೋದು. ಡಿಪೆಂಡ್ ಆನ್ ದಿ ಡಿವೈನ್, ಯು ವಿಲ್ ಗೆಟ್ ದಿ ಕರೆಕ್ಟ್ ನಾಲೆಡ್ಜ್. ದಟ್ಸ್ ವಾಟ್ ಐ ಡಿಡ್ ದಿ ಸೆಕೆಂಡ್ ಕ್ಯಾಟಗರಿ. ಐ ಬ್ಲೈಂಡ್ಲಿ ಡಿಪೆಂಡಿಂಗ್ ಆನ್ ದಿ ಡಿವೈನ್. ಐ ಡೋಂಟ್ ನೋ ದ ಸಂಸ್ಕೃತ್, ದ ರಿಯಲ್ ನಾಲೆಡ್ಜ್ ಕಮ್ಸ್. ಅದನ್ನ ಕಲಿತು ಇದು ತಪ್ಪು ಅಂತ ಹೇಳಿ ಅವನ ಕೈಲೂ ಬಯಸ್ಕೊಂಡು ಎಲ್ಲರ ಕೈಲೂ ಬಯಸ್ಕೊಂಡು ನಿಂದೊಂದೇ ಕರೆಕ್ಟ್ ಅಂತ ಹೇಳೋ ಬದಲು ಲೀವ್ ಇಟ್. ಡೋಂಟ್ ಐಡೆಂಟಿಫೈ ದಿ ಮಿಸ್ಟೇಕ್ಸ್. ಎನಿಬಡಿ ಕ್ಯಾನ್ ಆ್ಯಡ್. ಇವತ್ತು ಸರ್ವಜ್ಞನ ವಚನಗಳಲ್ಲಿ ಎಷ್ಟು ಆ್ಯಡ್ ಆಗಿದೆ ಯಾವ ದೇವರಿಗೆ ಗೊತ್ತು? ಪುರಂದರದಾಸರ ಪದಗಳಲ್ಲಿ ಎಷ್ಟು ಜನ ಸೇರಿಸ್ಕೊಂಡಿರೋ ಯಾರಿಗೆ ಗೊತ್ತು? ವಿ ಡೋಂಟ್ ನೋ. ಆದರೆ ಜೆನ್ಯೂನ್ ಆಗಿದ್ದಾಗ ಏನಾಗುತ್ತೆ, ದ ರಿಯಲ್ ನಾಲೆಡ್ಜ್ ವಿಲ್ ಕಮ್ ಇನ್ ದ ಫಾರ್ಮ್ ಆಫ್ ತತ್ವಾಸ್. 5 ತತ್ವಗಳಲ್ಲಿ ಹೆಂಗ್ ಬೇಕಾದ್ರೆ ಬರ್ಬೋದು. ನೀವು ತಿನ್ನೋ ಆಹಾರದಲ್ಲಿ ಜ್ಞಾನ ಸಿಗ್ಬೋದು, ನೀವು ಕುಡಿಯೋ ನೀರಲ್ಲಿ ಜ್ಞಾನ ಸಿಗ್ಬೋದು, ನೀವು ಹೋಗೋ ಪ್ಲೇಸ್ಗಳಲ್ಲಿ ಜ್ಞಾನ ಸಿಗ್ಬೋದು. ಸೊ ಪಂಚಭೂತಾತ್ಮಿಕವಾಗಿರುತ್ತೆ ಜ್ಞಾನ. ಅದಕ್ಕೆ ಗುರುವಿನ ತತ್ವಕ್ಕೆ ಒಳಪಟ್ಟಿಲ್ಲ ಗುರು, ಅವನು ತತ್ವದಿಂದ ಹೊರಗಿದ್ದಾನೆ ಗುರು. ಅದರಿಂದ he can enters in any form. ಸೊ ಅದರಿಂದ when you want a real knowledge, the divine will sense the correct knowledge through the ಪಂಚಭೂತಾತ್ಮಕವಾಗಿ ಕಳಿಸ್ತಾರೆ. ಸೊ ಯಾವಾಗಲೂ ಸಾತ್ವಿಕವಾಗಿ ಫುಡ್ ತಿಂದು ದೇಹ ಶುದ್ಧ ಮಾಡಿಕೊಂಡ್ರೆ, ಬಿಕಾಸ್ ಆಫ್ ದಿ ಫುಡ್ ಯುವರ್ ಇಂಟ್ಯೂಷನ್ ಸ್ಟಾರ್ಟ್ಸ್. ಅಷ್ಟೇ. ಚೆನ್ನಾಗಿ ಇಂಟೆಲಿಜೆಂಟ್ ಇರೋನಿಗೆ ನೀವೇನ್ ಮಾಡಿಬಿಟ್ಟು ಡ್ರಂಕನ್ ಮಾಸ್ಟರ್ ಮಾಡಿಬಿಟ್ರೆ ಹಿ ವಿಲ್ ನಾಟ್ ಬಿ ಎಫಿಷಿಯೆಂಟ್. ಸೊ ಅದರಿಂದ ಏನಾಗುತ್ತೆ, ಆಹಾರದಿಂದ ಭೂತತ್ವ, ನೀರಿನಿಂದ ಒಳ್ಳೆ ರಕ್ತದಲ್ಲಿ ಬರ್ತದೆ ಅಂತ ಹೇಳ್ತಾರೆ. ರಕ್ತದಲ್ಲಿ ಜಲಕ್ಕೆ ಸಂಬಂಧಪಟ್ಟಿದ್ದು, ವಾಯುವಿಗೆ ಮೆಡಿಟೇಷನ್ ರೆಗ್ಯುಲರ್ ಆಗಿ ಮಾಡ್ತಾ ಇರುವಾಗ ನಿಮಗೆ ಒಂದು ಏನೋ ಹೊಳೆಯುತ್ತೆ, ಅದು ತತ್ವರೂಪ. 5 ತತ್ವಗಳಿದ್ದಾವೆ. ಈ ತತ್ವದಲ್ಲಿ ಯಾವ ರೂಪದಲ್ಲಿ ಬೇಕಾದ್ರೂ ನಿಮ್ಮಲ್ಲಿ ಜ್ಞಾನ ಪ್ರವಹಿಸ್ಬೋದು. ಇದೇ ಫಾರಮ್ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಅದರಿಂದ ಏನಾಗುತ್ತೆ, ಬಿ ಜೆನ್ಯೂನ್, ಬಿ ಕರೆಸ್ಪಾಂಡಿಂಗ್ ವಿತ್ ಟೈಮ್ ಫ್ಯಾಕ್ಟರ್. ಇದನ್ನ ಯಾಕೆ ಹೇಳ್ಕೊಡ್ತಾ ಇದೆ ಅಂತಂದ್ರೆ, ನಿಮ್ಮ ಜಾತಕಗಳಿಗೆ ನೀವು ಯಾವ ಸಂವತ್ಸರದಲ್ಲಿ ಹುಟ್ಟಿದ್ದೀರಾ ಅಂತ ತಿಳ್ಕೊಂಡು, ಆ ಸೆಕೆಂಡ್ ನಾವು 10 ಅಲ್ಲ, ಭೂಮಿ ಬಂದ ತಕ್ಷಣ ಆ ಸೆಕೆಂಡ್ ಲಾರ್ಡ್, ದ ಕ್ರೈಯಿಂಗ್ ಲಾರ್ಡ್ ಯಾರು ಅದು ತಿಳ್ಕೊಂಡಿರ್ಬೇಕು ನೀವು ಪರಿಹಾರಕ್ಕೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಂವತ್ಸರಾಧಿಪತಿ ಒಬ್ಬನೇ. ಈ ವರ್ಷದಲ್ಲಿ ಯಾರೇ ಹುಟ್ಟರು ಚಂದ್ರನೇ ಅಧಿಪತಿ. ಸೋಮವಾರ ಯುಗಾದಿ ಹಬ್ಬ ಬಂದ್ರೆ ಚಂದ್ರ ಅಧಿಪತಿ. ಆದ್ರೆ ದ ಕ್ರೈಯಿಂಗ್ ಟೈಮ್ ಇಸ್ ದೇ. ನೀವು ಹುಟ್ಟಿದಾಗ ಒಂದು ಮಗು ಅಳ್ತಲ್ಲ,
ದಟ್ ಈಸ್ ದಿ ಸ್ಟಾರ್ಟಿಂಗ್ ಜರ್ನಿ ಆಫ್ ಎ ಪಾಯಿಂಟ್. ಆ ಸ್ಟಾರ್ಟಿಂಗ್ ಜರ್ನಿನಲ್ಲಿ ಆ ಸೆಕೆಂಡಲ್ಲಿ ಹತ್ತುವಲ್ಲ, ಆ ಸೆಕೆಂಡ್ ಲಾರ್ಡ್ ಯಾರು? ಆ ಸೆಕೆಂಡ್ ಲಾರ್ಡ್ ವಿಲ್ ಬಿ ದಿ ಕಂಟ್ರೋಲ್ ಆಫ್ ಯುವರ್ ಹಾರೋಸ್ಕೋಪ್. ಎಷ್ಟು ಜನ ಕಂಡುಹಿಡಿತಿದ್ದೀವಿ ನಾವು ಇವಾಗ? ಗೊತ್ತೇ ಇಲ್ಲ ನಮಗೆ. ಸೊ ಹಾಗಾಗಿ ಏನಾಗುತ್ತೆ, ಅಟ್ಲೀಸ್ಟ್ ಫಾರ್ ಯುವರ್ ಹಾರೋಸ್ಕೋಪ್ ಆ ಸೆಕೆಂಡ್ ಲಾರ್ಡ್ ಕಂಡುಹಿಡಿಯಕ್ಕೆ ಆಗದೆ ಪರವಾಗಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಸಹಿತ ರಫ್ ಆಗಿ 7:50, 7:15, 7 ಗಂಟೆ ಬೆಳಗಿನ ಜಾವ ಅಂತ ಹೇಳ್ತೀವಿ. ಅಟ್ಲೀಸ್ಟ್ ಯು ಟ್ರೈ ಟು ಫೈಂಡ್ ಔಟ್ ದಿ ಹೋರಾ ಲಾರ್ಡ್, ಇನ್ ವಿಚ್ ಹೋರಾ ಐ ಟುಕ್ ಬೈ ಬರ್ತ್. ಆ ಹೋರಾ ಲಾರ್ಡು ನಿಮ್ಮನ್ನು ಕಾಪಾಡ್ತಾನೆ, ಅವನನ್ನು ಪೂಜಿಸ್ಬೇಕು ನೀವು. ವಿತ್ ಹಿಸ್ ಗ್ರೇಟ್ನೆಸ್ ಯು ಆರ್ ಟೇಕನ್ ಬರ್ತ್. ಅವನು ಇಚ್ಛೆ ಇತ್ತು ನೀವು ಹುಟ್ಟಬೇಕು ಅಂತ, ಆ ಹೋರಾ ಲಾರ್ಡ್ದು, ಆ ಸೆಕೆಂಡ್ ಲಾರ್ಡ್ದು ಆ ಇಚ್ಛೆನ ಪೂರೈಸೋದಕ್ಕೆ ನೀವು ಹುಟ್ಟಿರ್ತೀರಾ. ಅವನನ್ನು ಹಿಡ್ಕೊಳ್ಬೇಕು, ಅವನು ರೆಮಿಡೀಸ್ ಕೊಡ್ತಾನೆ, ಇದನ್ನ ಯಾರು ಮಾಡೋದಿಲ್ಲ. ಸೊ ಹಾಗಾಗಿ ಕಾಲವನ್ನು ಸ್ಪ್ಲಿಟ್ ಮಾಡಿ. ನೆಕ್ಸ್ಟ್ ಸ್ಥಾನಕ್ಕೆ ಬರೋಣ. ಸ್ಥಾನದಲ್ಲಿ ಏನಾಗುತ್ತೆ, ಬಾಹ್ಯ ಸ್ಥಾನ, ಆಂತರಿಕ ಸ್ಥಾನ ಅಂತಿದೆ. ಸ್ಥಾನಗಳನ್ನ 2 ಭಾಗ ಮಾಡೋಣ. ದೋಷಗಳು ಬರಬೇಕು ಅಂತಂದ್ರೆ ಹೊರಗಿಂದ ಬರ್ಬೋದು, ಒಳಗಿಂದನೂ ಬರ್ಬೋದು. ನನ್ನಲ್ಲೇ ಉತ್ಪತ್ತಿ ಆಗ್ಬೋದು, ಅಥವಾ ಉತ್ಪತ್ತಿ ಹೊರಗಾಗಿರೋದು ನನ್ನಲ್ಲೂ ಬರಬಹುದು. ಸೊ ಹಾಗಾಗಿ ಏನಾಗುತ್ತೆ, ಬಾಹ್ಯ ಮತ್ತೆ ಆಂತರಿಕ ಅಂತಿರುತ್ತೆ. ಸೊ ಈ ಬಾಹ್ಯ ಮತ್ತೆ ಆಂತರಿಕ ಅಂತಂದ್ಮೇಲೆ ಏನಾಗುತ್ತೆ, ಬಾಹ್ಯದಲ್ಲಿ ಏನ್ ಬರುತ್ತೆ, ಪ್ರಕೃತಿ ಇದೆ. ಪ್ರಕೃತಿ ಇದೆ, ದೋಷಗಳು ಪ್ರಕೃತಿಯಿಂದ ಬರ್ಬೋದಲ್ವಾ? ಯಾಕಂದ್ರೆ ನಾನು ಪಂಚಭೂತಾತ್ಮಿಕ, ಪ್ರಕೃತಿಯು ಪಂಚಭೂತಾತ್ಮಿಕ. ಹಾಗಾದ್ಮೇಲೆ ಏನಾಗುತ್ತೆ, ಪ್ರಕೃತಿಯಿಂದ ಬರ್ಬೋದು. ಆ ಪ್ರಕೃತಿಯಿಂದ ಬಂದ್ಮೇಲೆ ಏನಾಗುತ್ತೆ, ಹೊರಗೆ ನನ್ನ ಬಾಹ್ಯ ಇದು ಹೊರಭಾಗ, ದಿಸ್ ಈಸ್ ಆಲ್ಸೋ ಎ ಪ್ರಕೃತಿ ಫಾರ್ ಮೀ, ದಿಸ್ ಈಸ್ ಔಟರ್ ಪೋರ್ಷನ್. ಅದರಿಂದ ಬಾಹ್ಯ ಅಂತಂದ್ರೆ ಒಂದು ಪ್ರಕೃತಿ ಆಗುತ್ತೆ, ನನ್ನ ಹೊರಭಾಗದ ಶರೀರವು ಪ್ರಕೃತಿ ಆಗುತ್ತೆ. ಸೊ ಹಾಗಾಗಿ ಆಂತರಿಕ ಅಂತಂದ್ರೆ ಏನಾಗುತ್ತೆ, ಇನ್ನರ್. ಇನ್ನರ್, ಆ ಇನ್ನರ್ಗೆ ಏನಾಗುತ್ತೆ, ಒಳ ಶರೀರ ಇದೆ. ಸೊ ಕೈ ನಂದು, ಕೈ ಮೂವ್ ಮಾಡ್ಬೋದು. ಹಾರ್ಟ್ ನಿಮ್ದು, ಎಲ್ಲಿ ಹಾರ್ಟ್ ಬಿಟ್ ನಿಲ್ಸಿ ನೋಡೋಣ. ನಾಟ್ ಪಾಸಿಬಲ್. So all inner parts not in your control or not in my control. So external parts is under my control. ಸೊ ಅಲ್ಲಿಂದ ಏನಾಗುತ್ತೆ, ನಾನು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ಮಾತ್ರ ಮಾಡ್ಕೊಂಬಲ್ಲೆ. ಅದೇ ಕರ್ಮೇಂದ್ರಿಯಗಳಲ್ಲಿ ಫಿಕ್ಸೆಡ್ ಕರ್ಮೇಂದ್ರಿಯಸ್ ಇದೆ. ದಟ್ ಫಿಕ್ಸೆಡ್ ಕರ್ಮೇಂದ್ರಿಯಸ್ ಆರ್ ರೂಲ್ಡ್ ಬೈ ದಿ ಇನ್ನರ್ ಸೈಡ್. ಸೊ ಆ ಇನ್ನರ್ ಇರೋದ್ರಿಂದ ಏನಾಗುತ್ತೆ, ಆ ಒಳ ಶರೀರ, ಮನಸ್ಸು ಮತ್ತೆ ಬುದ್ಧಿ. ಸೊ ದಿಸ್ ಈಸ್ ಕಮಿಂಗ್ ಫ್ರಮ್ ದಿ ಇನ್ಸೈಡ್. ಸೊ ಇದು ಸ್ಥಾನಗಳಲ್ಲಿ. ಹಾಗೆ ಸ್ಥಾನಗಳಲ್ಲಿ ಬಂದಾಗ ದೇಹ ತಗೊಂಡ್ವಿ. ಸೊ ದೇಹ ತಗೊಂಡಾಗ ಏನಾಗುತ್ತೆ, ದೇಹ ಈ ಸ್ಥೂಲ. ನನ್ನ ದೇಹವನ್ನು ನೀವು ನೋಡ್ತಾ ಇರೋದು ಇದು ಸ್ಥೂಲ, ಆದ್ರೆ ಅದರೊಳಗಡೆ 6 ಸೂಕ್ಷ್ಮ ಶರೀರಗಳಿದ್ದಾವೆ ಅಲ್ವಾ, ಸಪ್ತ ದೇಹಗಳು ಅಂತ ಹೇಳ್ತೀವಿ. ಸೊ ಅದನ್ನ ಮುಂದೆ ತಿಳ್ಕೊಳ್ಳೋಣ. ನಮ್ಗೆ ಯಾಕಂದ್ರೆ ಉತ್ಪತ್ತಿ ಸ್ಥಾನಗಳು, ದೋಷ ಉತ್ಪತ್ತಿಯ ಸ್ಥಾನಗಳು ಇಸ್ ಇಂಪಾರ್ಟೆಂಟ್. ಎಲ್ಲಿ ಉತ್ಪತ್ತಿ ಆಗುತ್ತೆ, ಯಾವಾಗ ಬರಬೇಕು ಅಂತಂದ್ರೆ 48 ಡೇಸ್ ಮುಂಚೆ ಅಟ್ಯಾಕ್ ಆಗಿರುತ್ತದೆ. ಸ್ಥೂಲ ಬರಬೇಕು ಅಂತಂದ್ರೆ ನಿಮ್ಮ ಔಟರ್ ಬಾಡಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಸ್ಟ್ರಾಂಗೆಸ್ಟ್ ಪರ್ಸನ್ ಯು ಆರ್ ಇನ್ ಹೆಲ್ತ್. ಇದು ಫಿಸಿಕಲ್ ಬಾಡಿಗೆ ಬಂದು ಬಡಿಬೇಕು ಮುಂಚೆ ಇನ್ನು 6 ಶರೀರಗಳಿರ್ತವೆ. ಅದು ಒಂದು ವೈರಸ್ಸು ಈ 6 ಶರೀರಗಳನ್ನ, ಸೂಕ್ಷ್ಮ ಶರೀರಗಳನ್ನ ದಾಟಿ 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 ಬಂದ್ರೆ ಸ್ಥೂಲ. ಯಾರಿಗೆ ನಿಮ್ಗೆ ಸ್ಥೂಲ ಶರೀರದ ದೋಷಗಳು ಬೇಗ ಬರ್ತದೋ ಅವರಿಗೆ ಈ 6 ಶರೀರಗಳಲ್ಲಿ ವೀಕ್ನೆಸ್ ಇರುತ್ತೆ. ಆ ವೀಕ್ನೆಸ್ ಇದ್ದಾಗ ಏನಾಗುತ್ತೆ, ವೈರಸ್ ವಿಲ್ ಎಂಟರ್ ವೆರಿ ಫಾಸ್ಟ್. ಸೊ ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಈ ಸ್ಥೂಲದವರಿಗೆ ಈ ಸ್ಥೂಲ ಶರೀರಕ್ಕೆ ಬಂದ ಮೇಲೆ ಇಟ್ ಹ್ಯಾಸ್ ಗಟ್ 5 ಕೋಶಸ್ ಇನ್ ಅವರ್ ಮೈ ಬಾಡಿ. 5 ಕೋಶಗಳಿದೆ. ಈ 5 ಕೋಶಗಳಿದ್ಮೇಲೆ ಏನಾಗುತ್ತೆ, ಯಾವ ಕೋಶಕ್ಕೆ ಬರುತ್ತೆ, ಅನ್ನಮಯ ಕೋಶಕ್ಕೆ ಬರುತ್ತಾ, ಪ್ರಾಣಮಯಕ್ಕೆ ಬರುತ್ತಾ, ಮನೋಮಯಕ್ಕೆ ಬರುತ್ತಾ, ಸೊ ವಿಜ್ಞಾನಮಯ ಕೋಶ ಬರುತ್ತಾ, ಆನಂದಮಯ ಕೋಶ ಅಂತ ಎಲ್ಲೂ ಇಲ್ಲ. ಇಫ್ ದೀಸ್ 4 ಕೋಶಸ್ ಆರ್ ಡೆಸ್ಟ್ರಾಯ್ಡ್, ಯುವರ್ ಆನಂದಮಯ ಕೋಶ ಇಸ್ ಟೋಟಲಿ ಡೆಸ್ಟ್ರಾಯ್ಡ್. So again here Anandamaya kosha is a byproduct of these 4 koshas. ಗೊತ್ತಾಯ್ತಲ್ಲ? ಸೊ ಅದರಿಂದ ಏನಾಗುತ್ತೆ, 5 ಕೋಶಗಳಿದ್ದಾವೆ. ಇದು ಸ್ಥೂಲ ಉತ್ಪತ್ತಿ ಆಗೋದು. ಆದ್ರೆ ನಾನು ಯಾಕೋಸ್ಕರ ದೇಹನೇ ತಗೊಂಡು ಹೇಳ್ತಾ ಇದ್ದೀನಿ ಅಂತಂದ್ರೆ, ಫಸ್ಟ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ದೋಷಗಳು ಏನು ಅನ್ನೋದನ್ನ ನಾವು ಪಟ್ಟಿ ಮಾಡ್ಕೋಬೇಕು. ನೀವು ಅದನ್ನ ಪಟ್ಟಿ ಮಾಡ್ಕೊಂಡ್ರೆ ಇನ್ನೊಬ್ರು ಬಂದು ಕೂತ್ಕೊಂಡಾಗ ಏನಾಗುತ್ತೆ, ಬಾಹ್ಯ ಶರೀರ ಅನುದಿತಾರ್ಥ ಬಂದು ನಿಮ್ಮ ಆಂತರಿಕ ಶರೀರ. ಸೊ ಉದಿತಾರ್ಥದಲ್ಲಿ ಕಾಣಿಸುತ್ತೆ, ಅನುದಿತದಲ್ಲಿ ಕಾಣಿಸುವುದಿಲ್ಲ. ಉದಿತದಲ್ಲಿರ್ತಕ್ಕಂಥ ಗ್ರಹಗಳು ಬಾಹ್ಯ ಶರೀರವನ್ನು ಹಾಳು ಮಾಡ್ತವೆ, ಅನುದಿತದಲ್ಲಿರ್ತಕ್ಕಂಥ ಗ್ರಹಗಳು
ಅಂತರಂಗದಲ್ಲಿರ್ತಕ್ಕಂಥ ಇಂದ್ರಿಯಗಳನ್ನು ಹಾಳು ಮಾಡ್ತವೆ. ಸೊ ಅದರಿಂದ ನಿಮ್ಗೆಲ್ಲ ಏನಾಗುತ್ತೆ, ಇದೆಲ್ಲ ತಿಳ್ಕೊಳ್ಬೇಕು. ಅದನ್ನ ತಿಳ್ಕೊಳ್ಳೋದಿಕ್ಕೆ 12 ರಾಶಿಗಳು, 12 ಭಾವಗಳು, 16 ವರ್ಗ ಕುಂಡಲಿಗಳಿದೆ. ಸೊ ರಾಶಿ ಕುಂಡಲಿಯಲ್ಲಿ ಬರ್ತಕ್ಕಂಥದ್ದು ನೈಸರ್ಗಿಕ ದೋಷಗಳು. ಭಾವ ಕುಂಡಲಿಯಲ್ಲಿ ಬರ್ತಿದ್ದಾಗ ಯಾರೋಗೋ ನೆಗಡಿ ಬಂದಿತ್ತು, ಆ ನೆಗಡಿ ನನಗೂ ಅಂಟ್ಕೊಂತು. ಸೊ ಕರ್ಮಸ್ಥಾನ. ನಾನು ಮೂವಿ ನೋಡಕ್ ಹೋಗಿದ್ದೆ, ಮೂವಿನಲ್ಲಿ ಕಾಮನ್ ಟಾಯ್ಲೆಟ್ಗೆ ಹೋಗಿದ್ದೆ, ಅಲ್ಲಿ ನನಗೆ ಯೂರಿನ್ ಇನ್ಫೆಕ್ಷನ್ ಆಯಿತು.